ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡೀನಿ. ನೋಡ್ರಿ, ನಾವು ಕೂಡ ಸೂಪರಾಗಿದ್ದೀವಿ. ನೋಡ್ರಿ, ನಾನಂತೂ ನಿಮ್ಗೆ ಕೂಡ ಇವತ್ತು ತುಂಬಾ ರುಚಿಕರ ಆಗಿರೋಂಥ ಒಂದು ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ರೀ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ಮಕ್ಕಳಿಗೆ ಅಂತೂ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ಇದು ನಾನು ಕಾಫಿ ಟೀ ಜೊತೆಗೆ ತುಂಬಾ ಸಖತ್ತಾಗಿ ಇರ್ತದೆ ನೋಡಿರಿ ಈ ಸ್ನ್ಯಾಕ್ಸ್ ಮಾಡ್ಕೊಳಕ್ಕೆ ಏನೆಲ್ಲ ಬೇಕು ಮತ್ತು ಯಾವ ರೀತಿ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ. ಮಕ್ಕಳಿಗಂತೂ ತುಂಬಾ ರುಚಿ ಆಗ್ತದೆ ನೋಡಿರಿ. ನಾನು ಇಲ್ಲೊಂದು ಸ್ನ್ಯಾಕ್ಸ್ ಮಾಡಕತ್ತೀನಿ. ಕಾಫಿ ಟೀ ಜೊತೆಗೆ ಸಾಯಂಕಾಲ ಸೂಪರಾಗಿರುತ್ತೆ. ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಇಲ್ಲಿ ನಾನು ಕಡಲೆಬೇಳೆನ ನೆನೆ ಇಟ್ಕೊಂಡಿದ್ದೀನಿ ನೋಡಿರಿ. ಕಡಲೆಬೇಳೆ ಒಂದು 2 ತಾಸು 3 ತಾಸು ನೆನೆ ಇಟ್ಕೊಂಡ್ರೆ ಸಾಕು ರೀ. ಮಾಡೋಕ್ಕಿಂತ ಮುಂಚೆನೇ ನೆನೆ ಹಾಕಿಬಿಟ್ರೆ ಸಾಕು. ಇಲ್ಲಿ ನೋಡಿರಿ, ಇಲ್ಲಿ ದಪ್ಪ ಅಲಸಂದಿ ಅಂತ ಹೇಳ್ತೀವಿ ನೋಡಿರಿ. ಈ ದಪ್ಪ ಅಲಸಂದಿ ಮತ್ತು ಹೆಸರು ಕಾಳು ಮತ್ತು ಇಲ್ಲಿ ಹುರುಳಿ ಅಂತ ಹೇಳ್ತೇವೆ ನೋಡಿರಿ ನಾವು. ಹುರುಳಿ ಮತ್ತು ಹೆಸರು ಕಾಳು ಮತ್ತು ದಪ್ಪ ಅಲಸಂದಿ ನಾನು ಇದನ್ನು ಸ್ವಲ್ಪ ಕುದಿಸಿ ತೊಗೊಂಡಿನಿ ನೋಡಿರಿ. ಈ ರೀತಿ ಕುದಿಸಿ ತೊಗೊಂಡಿನಿ. ಇದು ಮಾತ್ರ ನಾನು ನೆನೆ ಹಾಕಿದ್ದೀನಿ ರೀ. ನೀವು ಬೇಕಿದ್ರೆ ಇದು ಕೂಡ ನೆನೆ ಹಾಕಿ ನೀವು ತೊಗೋಬೋದು. ಇದು ಕುದಿಸಿ ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರ್ತದೆ ಅಂಥೇಳಿ ನಾನು ಇಲ್ಲಿ ಕುದಿಸ್ಕೊಂಡು ತೊಗೊಂಡಿನಿ. ಇದು ಮಾತ್ರ ನೆನೆ ಹಾಕಿನಿ ರೀ. ಇವಾಗ ಅಲ್ಲಿ ಬೇಕಾಗಿರೋಂಥ ಇಷ್ಟು ನೋಡಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ, ಅಜ್ವೇನ, ಸ್ವಲ್ಪ ಎಳ್ಳು ಬೇಕಾಗ್ತದೆ ರೀ, ಮತ್ತು ಅಚ್ಚ ಖಾರದ ಪುಡಿ. ಇಷ್ಟೇ ನೋಡಿರಿ, ತುಂಬಾ ಸಿಂಪಲಾಗಿ ಮಾಡ್ಕೋಬೋದು ಈ ಸ್ನ್ಯಾಕ್ಸ. ತಡ ಮಾಡೋದು ಬೇಡ್ರಿ, ಬೇಗ ಮಾಡೋಣ ಬನ್ನಿರಿ. ಇವಾಗ ಫಸ್ಟಿಗೆ ನಾವು ಇಲ್ಲಿ ಕಡಲೆಬೇಳೆನ ಸ್ವಲ್ಪ ತರಿಯಾಗಿ ರುಬ್ಕೊಂಡು ತೊಗೋತೀನಿ ನೋಡಿರಿ. ನಾನು ಈ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ತೊಗೊಂಡಿನಿ ನೋಡಿರಿ. ಈ ರೀತಿ ಇದ್ರೆ ಸಾಕು ನೋಡಿರಿ. ಇವಾಗ ಇದಕ್ಕೆ ನಾವು ಇಲ್ಲೇನು ಕುದಿಸಿಟ್ಕೊಂಡಿವಿ ನೋಡಿರಿ, ಈ 3 ಕಾಳುಗಳನ್ನು ಇದಕ್ಕೆ ಹಾಕೊಳ್ಳೋಣ. ಇದು ಇವಾಗ ನಾವು ಸ್ವಲ್ಪ ಚೆನ್ನಾಗಿ ಕೈಯಿಂದ ಕಲಸ್ಕೋಬೇಕು. ಇದೇನು ಮಿಕ್ಸಿಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ರೀ, ಯಾಕಂದ್ರೆ ಆಲ್ರೆಡಿ ನಾವು ಕುದಿಸಿ ತೊಗೊಂಡಿರ್ತೀವಿ. ಇದು ತುಂಬ ನೈಸ್ ಆಗುತ್ತೆ ರೀ, ಕೈಲೇ ಕಲಿಸ್ಕೊಂಡ್ರೆ ಸಾಕು. ಇದು ಇವಾಗ ನೀಟಾಗಿ ನಾನು ಕೈಲೇ ಕಲಸಿ ತೊಗೋತೀನಿ ನೋಡಿರಿ. ಈ ಥರ ನಾನು ಕಲಿಸ್ಕೊಂಡು ತೊಗೊಂಡೆ ನೋಡಿರಿ. ಇದು ಇಷ್ಟು ಆದ್ರೆ ಸಾಕು ರೀ. ನಾವಿಲ್ಲಿ ತೊಗೊಂಡೇವೆ ನೋಡಿರಿ ಈರುಳ್ಳಿ. ನಾನು ಫಸ್ಟಿಗೆ ಇಲ್ಲಿ ಈರುಳ್ಳಿನ ಸ್ವಲ್ಪ ಕೈಯಿಂದ ಈ ರೀತಿ ಬಿಡಿಸಿ ಹಾಕೊಳಕತ್ತೀನಿ ನೋಡಿರಿ. ಈ ರೀತಿ ಬಿಡಿಸಿ ಹಾಕೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲಿ ತೊಗೊಂಡಿರುವಂಥ ಎಲ್ಲನೂ ಮಸಾಲಾನ ನಾನು ಇಲ್ಲಿ ತೊಗೊಂಡೆ ನೋಡಿರಿ. ಈ ಪ್ರತಿಯೊಂದನ್ನು ನಾನು ಇದಕ್ಕೆ ಹಾಕೋತೀನಿ ರೀ. ಇದಕ್ಕೆ ಹಾಕ್ಕೊಂಡು ಇದು ಕೂಡ ನಾನು ಕಲಸ್ಕೊಂಡು ತೊಗೋತೀನಿ ನೋಡಿರಿ. ನಿಮಗೆ ಅಚ್ಚ ಖಾರದ ಪುಡಿ ಇಷ್ಟ ಇಲ್ಲ ಅಂದ್ರೆ ನೀವು ಬರೀ ಹಸಿಮೆಣ್ಸಿನ್ಕಾಯಿನೇ ಸೇರಿಸ್ಕೋಬೋದು ರೀ. ಇಲ್ಲಪ್ಪ ಅಂದ್ರೆ ನೀವು 2 ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ 1 ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿನಿ. ಇದು ಕೂಡ ನಾನು ಇವಾಗ ನೀಟಾಗಿ ಕಲಸ್ಕೊತೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಏನು ಸೇರಿಸ್ಬೇಕಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿ 1 ಬಟ್ಲದಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ನಾನು ಇದು ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ರೀ. ಇದಕ್ಕೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಸೇರಿಸೋದು ನೋಡಿರಿ. ಒಂದಿಷ್ಟಾದ್ರೆ ಸಾಕು, ಇಷ್ಟು ಇಟ್ಟಿದ್ದೀನಿ ನಾನು. ಇವಾಗ ಇದು ಫಸ್ಟಿಗೆ ನಾವು ಮೊದಲು ನೀಟಾಗಿ ಕಲಸ್ಕೊಳ್ಳೋಣ ರೀ. ನೋಡಿರಿ, ಕಡಲೆ ಹಿಟ್ಟ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಖಾರ ಎಲ್ಲ ಹಾಕ್ಕೊಂಡು ನಾನು ನೀಟಾಗಿ ಮತ್ತೆ ಕಲಸ್ಕೊಂಡು ತೊಗೊಂಡೇನಿ ರೀ. ಇವಾಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ರೀ. ಇವಾಗ ನಾನು ನೋಡಿಕೊಂಡು ಉಪ್ಪು ಸೇರಿಸ್ಕೊತೀನಿ. ಕಡಿಮೆ ಬಿದ್ದರೆ ಮತ್ತೆ ಸೇರಿಸ್ಕೋಬೋದು ರೀ. ತುಂಬ ಒಮ್ಮೆನೇ ಸೇರಿಸಿದೀವಿ ಅಂದ್ರೆ ಮತ್ತು ಜಾಸ್ತಿ ಆಗಿಬಿಡ್ತದೆ. ಇವಾಗ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಸ್ಕೋಬೇಕು ರೀ. ಯಾವ ರೀತಿ ಕಲಸ್ಕೊಳ್ಳೋದಂತ ನಾನು ಇವಾಗ ಕಲಸಿಬಿಟ್ಟು ತೋರಿಸ್ತೀನಿ ರೀ. ನೋಡಿರಿ, ನೀರು ಹಾಕ್ಕೊಂಡಿನಿ. ಇದು ಇವಾಗ ಕಲಸ್ಕೋತೀನಿ ನೋಡಿರಿ. ಇಷ್ಟು ಕಲಸ್ಕೊಂಡ್ರೆ ಸಾಕು, ತುಂಬ ನೀರು ಹಾಕೋಕ್ಕೂ ಹೋಗ್ಬಾರ್ದು ರೀ. ನಾನು ಏನು ಫಸ್ಟಿಗೆ ಒಂದು ಸಲ ನೀರು ಹಾಕ್ಕೊಂಡು ತೋರಿಸಿದ್ನಲ್ಲ, ಅದಿಷ್ಟೇ ಸಾಕೈತೆ ರೀ. ಇವಾಗ ಒಂದು ಇಷ್ಟೇ ಇರಬೇಕು. ಇವಾಗ ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನೋಡಿರಿ. ಇಲ್ಲಿ ಒಂದಿಷ್ಟು ಎಣ್ಣೆ ಸಾಕು, ತುಂಬ ಎಣ್ಣೆನೂ ಬೇಕಾಗಿಲ್ಲ ರೀ ಇದಕ್ಕೆ. ಮತ್ತು ಎಣ್ಣೆಯಲ್ಲಿ ಕರಿಯೋದು ಅಲ್ಲಿ ನೋಡಿರಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ. ಯಾಕಂದ್ರೆ ನಾವಿಲ್ಲಿ ಜಾಸ್ತಿ ಎಣ್ಣೆ ಬಳಸ್ತಾ ಇಲ್ಲ. ಇವಾಗ ಇವು ಎಣ್ಣೆ ಹಾಕಿರೋದು ಎಣ್ಣೆ ಇವಾಗ ಬಿಸಿಯಾಗಿತ್ತು. ಇವಾಗ ಹಾಕ್ತೀನಿ ನೋಡಿ. ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ. ಇಷ್ಟಿದ್ರೆ ಸಾಕು ನೋಡಿರಿ, ತುಂಬ ಎಣ್ಣೆನೂ ಬೇಕಾಗಿಲ್ಲ ಮತ್ತು ಎಣ್ಣೆಯಲ್ಲಿ ಕರಿಯೋದನ್ನು ಬೇಡ್ರಿ. ತುಂಬಾ ಚೆನ್ನಾಗಿ ಆಗ್ತಾವೆ.
ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾಕಂದರೆ ಇಲ್ಲಿ ನಾವು 4 ಥರದ ಕಾಳುಗಳನ್ನು ಸೇರಿಸಿ ಮಾಡಾಕತ್ತೀವಿ ನೋಡಿರಿ. ಇದು ಇವಾಗ ಒಂದು ಸೈಡ ಬೆಂದ್ಮ್ಯಾಗ ಇನ್ನೊಂದು ಸೈಡ ತಿರುಗಿ ಹಾಕೋತೀನಿ ನೋಡಿರಿ. ಇದು ಇವಾಗ ಒಂದು ಸೈಡ ಬೆಂದಿತ್ತು, ಇದು ಇನ್ನೊಂದು ಸೈಡ ತಿರುಗಿ ಹಾಕೊಂಡ್ರಿ. ಸ್ವಲ್ಪ ಈ ರೀತಿ ನಿಧಾನಕ್ಕೆ ತೊಗೊಂಡು ಮೆಲ್ಲಕ್ಕೆ ಹಾಕೋಬೇಕು ರೀ, ಯಾಕಂದ್ರೆ ಎಣ್ಣೆ ಸಿಡಿಯೋ ಚಾನ್ಸ್ ಇರ್ತೈತಿ. ನೋಡಿ ಈ ರೀತಿ ಒಂದು ಮೈ ಬೆಂದ ಮ್ಯಾಗ ಇನ್ನೊಂದು ಮೈ ತಿರುಗಿ ಹಾಕೊಂಡ್ರೆ ಸಾಕು, ರೆಡಿ ಆಗ್ತವ್ರಿ. ಎಷ್ಟು ಅದು ಕೂಡ ಇವಾಗ ಇದೇ ರೀತಿ ಬೇಯಿಸಿ ತೆಗಿತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಕತ್ತವೆ ನೋಡಿ. ಇವಾಗ ಆಲ್ರೆಡಿ ನಾನಿಲ್ಲಿ 2 ಮಾಡಿ ತೆಗೆದಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ತುಂಬ ಎಣ್ಣೆ ಹೋಗಂಗಿಲ್ಲ ರೀ ಇದಕ್ಕೆ. ಫಸ್ಟಿಗೆ ನಾನು ಏನು ಎಣ್ಣೆ ಹಾಕ್ಕೊಂಡಿದ್ದು ನೋಡಿ ಅದೇ ಎಣ್ಣೆ ಮೇಲೆ ಇನ್ನೂ ಕೂಡ ಮಾಡ್ಕೊಳ್ಕತ್ತೀನಿ. ತುಂಬ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ, ಮತ್ತು ಪಾತ್ರೆಗೂ ಕೂಡ ಅಂಟಂಗಿಲ್ಲ ರೀ. ನೋಡಿ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು ಜಾಸ್ತಿ ಎಣ್ಣೆ ಇರಲಾರ್ದೇ ಈ ಸ್ನ್ಯಾಕ್ಸ. ಇವಾಗ ಇದೇ ಥರ ನಾನು ಇಲ್ಲಿರೋಂಥ ಅಷ್ಟು ಹಿಟ್ಟನ್ನು ಇದೇ ಥರ ಮಾಡಿಕೊಂಡು ತೊಗೋತೀನಿ ರೀ.